ನಮಸ್ಕಾರ. ನಮ್ಮೆಲ್ಲರ ಜೀವನದಲ್ಲಿ ಕೆಲವೊಮ್ಮೆ ಹೀಗನಿಸುತ್ತಲ್ವಾ, ಯಾಕೋ ಎಲ್ಲವೂ ಒಂದೇ ತರಹದ ಚಕ್ರದಲ್ಲಿ ಸುತ್ತುತ್ತಿರುವ ಹಾಗೆ. ಈ ಭಾವನೆ ಏನೂ ಹೊಸದಲ್ಲ. ಇದು ಸಾವಿರಾರು ವರ್ಷಗಳಿಂದ ನಮ್ಮನ್ನು ಕಾಡುತ್ತಿರುವ ಒಂದು ಅತ್ಯಂತ ದೀರ್ಘವಾದ ಸಮಸ್ಯೆ. ಇವತ್ತು ನಾವೀ ಆಳವಾದ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಒಂದು ಪ್ರಾಚೀನ ಪಠ್ಯದೊಳಗೆ ಇಳಿಯೋಣ. ಹೌದು, ಈ ಅನುಭವ ನಮ್ಮಲ್ಲಿ ಹಲ್ವರಿಗೆ ಆಗಿರುತ್ತೆ. ಒಂದೇ ರೀತಿಯ ಘಟನೆಗಳು, ಅದೇ ಭಾವನೆಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಿರೋ ತರಹ. ಈ ಆಧುನಿಕ ಅಂತ ನಮಗೆ ಅನ್ಸೋ ಭಾವನೆಯ ಬೇರುಗಳಿದ್ಯಲ್ಲ, ವಾಸ್ತವವಾಗಿ ಒಂದು ಅತ್ಯಂತ ಪ್ರಾಚೀನ ತಾತ್ವಿಕ ಸಮಸ್ಯೆಯಲ್ಲಿ ಆಳವಾಗಿ ಬೇರೂರಿವೆ. ಹಾಗಾದ್ರೆ ಏನಿದು ಸಮಸ್ಯೆ? ಇದರ ಮೂಲ ಎಲ್ಲಿದೆ? ಈ ಅಂತ್ಯವಿಲ್ಲದ ಚಕ್ರದ ಸ್ವರೂಪವಾದ್ರೂ ಏನು? ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಮ ಈ ಪಯಣವನ್ನ ಶುರು ಮಾಡೋಣ. ಈ ಸಮಸ್ಯೆಯ ಕೇಂದ್ರಬಿಂದುವೇ ಸಂಸಾರ ಅನ್ನೋ ಪರಿಕಲ್ಪನೆ. ಇದು ಒಂದೇ ಜೀವನದ ಕಥೆಯಲ್ಲ, ಬದಲಾಗಿ ಜನ್ಮ, ಸಾವು ಮತ್ತು ಪುನರ್ಜನ್ಮಗಳ ಒಂದು ಅತ್ಯಂತ ದೀರ್ಘವಾದ, ಅಂತ್ಯವೇ ಇಲ್ಲದಂತೆ ಕಾಣುವ ಚಕ್ರ. ಇದನ್ನೊಂದು ದೊಡ್ಡ ಸಾಗರಕ್ಕೆ ಹೋಲಿಸ್ತಾರೆ. ಅದರಿಂದ ಹೊರಗ್ಬರೋದು ಬಹುತೇಕ ಅಸಾಧ್ಯ ಅನ್ನೋ ಹಾಗೆ. ನೋಡಿ, ಇದು ಇವತ್ತು ನಿನ್ನೆಯ ಪ್ರಶ್ನೆಯಲ್ಲ. ಸಾವಿರಾರು ವರ್ಷಗಳಿಂದ ಮಹಾನ್ ಜ್ಞಾನಿಗಳು ಈ ಸುಸ್ತಾಗ್ಸೋ ಪಯಣವನ್ನ ಕೊನೆಗೊಳಿಸೋಕೆ ಒಂದು ದಾರಿಯನ್ನ ಹುಡುಕುತ್ತಲೇ ಇದ್ದಾರೆ. ಆ ದೀರ್ಘವಾದ ಹುಡುಕಾಟದಲ್ಲಿ ನಮಗೆ ದಾರಿ ತೋರಿಸೋ ಬೆಳಕು ಯಾವುದು? ಆ ದಾರಿ ಎಲ್ಲಿದೆ ಗೊತ್ತಾ? ಅದು ಸಿಗೋದು ನಮ್ಗೆ ಮಹಾನ್ ತತ್ವಜ್ಞಾನಿ ಶ್ರೀ ಶಂಕರಾಚಾರ್ಯರು ರಚಿಸಿದ ಒಂದು ಸಣ್ಣ ಆದ್ರೆ ತುಂಬಾನೇ ಶಕ್ತಿಯುತವಾದ ಸ್ತೋತ್ರದಲ್ಲಿ. ಅದೇ ಇದು ದಕ್ಷಿಣಮೂರ್ತಿ ಸ್ತೋತ್ರ. ಬನ್ನಿ, ಈ ಪುರಾತನ ಜ್ಞಾನದ ಗಣಿಯಲ್ಲಿ ಅಡಗಿರೋ ರಹಸ್ಯಗಳನ್ನ ಒಂದೊಂದಾಗಿ ಬಿಡಿಸೋಣ. ನೋಡಿ, ಇದರ ಮಹತ್ವ ಎಷ್ಟಿದೆ ಅಂತ ಸ್ವಾಮಿ ಹರ್ಷಾನಂದರು ಎಷ್ಟು ಸುಂದರವಾಗಿ ಹೇಳ್ತಾರೆ. ಅವರ ಪ್ರಕಾರ ಇದು ಕೇವಲ ಡ್ರೈ ಫಿಲಾಸಫಿ ಅಲ್ಲ, ಬದಲಾಗಿ ಇದು ಕಾವ್ಯಾತ್ಮಕ ಸೌಂದರ್ಯ ಮತ್ತು ತಾತ್ವಿಕ ಜ್ಞಾನದ ಒಂದು ಅದ್ಭುತ ಸಂಯೋಜನೆ, ನಿಜಕ್ಕೂ ಒಂದು ಮಿರುಕೃತಿ. ಈ ಸ್ತೋತ್ರದ ಅಸಲಿ ಶಕ್ತಿ ಇರೋದೇ ಅದರ ಬೋಧನಾ ವಿಧಾನದಲ್ಲಿ. ಇದು ನಮಗೆ ಏನ್ ಮಾಡ್ಬೇಕು ಅಂತ ಹೇಳಲ್ಲ, ಬದಲಾಗಿ ನಾವು ಈ ಜಗತ್ತನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸೋಕೆ ಪ್ರಯತ್ನಿಸುತ್ತೆ. ಅದಕ್ಕಾಗಿ ಅದು ಬಳಸೋ ಅಸ್ತ್ರವೇ ಶಕ್ತಿಯುತವಾದ ರೂಪಕಗಳು. ಹಾಗಾದ್ರೆ ಬನ್ನಿ, ಆ ಸ್ತೋತ್ರದ ಮೊದಲನೇ ಮತ್ತು ಅತೀ ಪ್ರಮುಖವಾದ ರೂಪಕವನ್ನ ನೋಡೋಣ. ನಮ್ಮ ವಾಸ್ತವದ ಗ್ರಹಿಕೆಯನ್ನೇ ಬುಡಮೇಲು ಮಾಡೋ ಒಂದು ಐಡಿಯಾ ಇದು. ತುಂಬಾನೇ ಸರಳವಾಗಿ ಹೇಳೋದಾದ್ರೆ, ಮೊದಲನೇ ಶ್ಲೋಕದ ಪ್ರಮುಖ ಸುಳಿವು ಇದು: ನಾವ್ ನೋಡ್ತಿರೋ ಈ ವಾಸ್ತವ ನಿಜಕ್ಕೂ ಕೇವಲ ಒಂದು ಪ್ರತಿಬಿಂಬ ಅಷ್ಟೇ. ಮೊದಲನೇ ಶ್ಲೋಕವೇ ಈ ಒಂದು ಶಾಕಿಂಗ್ ಸತ್ಯವನ್ನ ನಮ್ಮ ಮುಂದಿಡುತ್ತೆ. ಅದು ಹೇಳುತ್ತೆ, ಈ ಸಂಪೂರ್ಣ ಜಗತ್ತು ಆತನಲ್ಲೇ ಇದೆ, ಅಂದ್ರೆ ನಮ್ಮೊಳಗೇ ಇದೆ. ಆದ್ರೆ ಕಣ್ಣಾಡಿಯಲ್ಲಿರೋ ಪ್ರತಿಬಿಂಬದ ಹಾಗೆ ಮಾಯೆ ಅನ್ನೋ ಕಾರಣದಿಂದ ಅದು ನಮ್ಗೆ ಹೊರಗಡೆ ಇರೋ ಥರ ಕಾಣುತ್ತೆ. ಹಾಗಾದ್ರೆ ಏನಿದು ಮಾಯೆ? ಸರಳವಾಗಿ ಹೇಳ್ಬೇಕು ಅಂದ್ರೆ, ಇದೊಂದು ರೀತಿ ಕಾಸ್ಮಿಕ್ ಇಲ್ಯೂಷನ್. ಅಂದ್ರೆ ಯಾವುದು ನಿಜವಾದ ಸತ್ಯವೋ ಅದನ್ನ ಮುಚ್ಚಿಟ್ಟು ಈ ಜಗತ್ತನ್ನ ಅದರಿಂದ ಬೇರೆಯಾಗಿ ಪ್ರತ್ಯೇಕವಾಗಿ ಇರೋ ಹಾಗೆ ನಮಗೆ ತೋರಿಸುತ್ತೆ. ಈ ಹೋಲಿಕೆಯನ್ನ ನೋಡಿದ್ರೆ ಎಲ್ಲವೂ ಸ್ಪಷ್ಟವಾಗುತ್ತೆ. ನೋಡಿ, ಒಂದು ಕಡೆ ಪ್ರತಿಬಿಂಬ ಇದೆ, ಅಂದ್ರೆ ನಾವು ದಿನವೂ ನೋಡೋ ಈ ಜಗತ್ತು ಅದು ಹೊರಗಡೆ ಇರೋ ಹಾಗೆ ಕಾಣುತ್ತೆ, ಆದ್ರೆ ಅದು ಶಾಶ್ವತ ಅಲ್ಲ ಮತ್ತು ಮೂಲ ವಸ್ತುವನ್ನ ಅವಲಂಬಿಸಿದೆ. ಇನ್ನೊಂದು ಕಡೆ ನಿಜವಾದ ವಸ್ತುವಿದೆ, ಅದೇ ಆತ್ಮ. ಅದು ಸ್ವತಂತ್ರ, ಶಾಶ್ವತ ಮತ್ತು ಎಲ್ಲದಕ್ಕೂ ಮೂಲ. ಸರಿ, ಈ ಕನ್ನಡಿಯ ರೂಪಕದ ನಂತರ ಈ ಭ್ರಮೆಯನ್ನ ಇನ್ನಷ್ಟು ಆಳವಾಗಿ ನಮಗೆ ಅರ್ಥ ಮಾಡಿಸೋಕೆ ಸ್ತೋತ್ರವು ಮತ್ತೊಂದು ಪವರ್ಫುಲ್ ಹೋಲಿಕೆಯನ್ನ ನಮ್ಮ ಮುಂದಿಡುತ್ತೆ. ಆ ಹೋಲಿಕೆ ಯಾವುದು ಗೊತ್ತಾ? ಕನಸು. ಒಂದೇ ಒಂದು ಕ್ಷಣ ಯೋಚನೆ ಮಾಡಿ, ನಾವು ಬದುಕ್ತಿರೋ ಈ ರಿಯಾಲಿಟಿಯೇ ಒಂದು ದೊಡ್ಡ ಕನಸಾಗಿದ್ರೆ? ಈ ಒಂದು ಪ್ರಶ್ನೆಯೇ ನಮ್ಮ ವಾಸ್ತವದ ಬಗ್ಗೆ ಇರೋ ಎಲ್ಲ ನಂಬಿಕೆಗಳನ್ನ ಅಲುಗಾಡಿಸ್ಬಿಡುತ್ತೆ. ಇದರ ಹಿಂದಿನ ಲಾಜಿಕ್ ತುಂಬಾ ಸಿಂಪಲ್. ಕನಸು ಕಾಣುವಾಗ ಅಲ್ಲಿರೋ ಪ್ರಪಂಚ ನಮ್ಗೆ 100% ನಿಜ ಅನಿಸುತ್ತೆ. ಆದ್ರೆ ಅದೆಲ್ಲ ಸಂಪೂರ್ಣವಾಗಿ ನಮ್ಮ ಮನಸ್ಸಿನ ಸೃಷ್ಟಿ. ಎಚ್ಚರಾದ ತಕ್ಷಣ ಆ ಇಡೀ ಜಗತ್ತೇ ಮಾಯವಾಗ್ಬಿಡುತ್ತೆ. ಸ್ತೋತ್ರ ಹೇಳೋದು ಇಷ್ಟೇ, ನಮ್ಮ ಈ ಎಚ್ಚರದ ಜಗತ್ತು ಕೂಡ ಮೂಲಭೂತವಾಗಿ ಇದಕ್ಕಿಂತ ಬೇರೆ ಅಲ್ಲ ಅಂತ. ಹಾಗಾದ್ರೆ ಈ ಇಡೀ ಭ್ರಮೆಯ ಮೂಲ ಎಲ್ಲಿದೆ? ಅದು ನಾನು, ಅಂದ್ರೆ ಈ ದೇಹ, ಈ ಮನಸ್ಸು ಅನ್ನೋ ಆಳವಾದ ನಂಬಿಕೆಯಲ್ಲಿದೆ. ಇದೇ ತಪ್ಪು ಕಲ್ಪನೆ ನಮ್ಮನ್ನ ಸಂಸಾರ ಅನ್ನೋ ಆ ಅತ್ಯಂತ ದೀರ್ಘವಾದ ಚಕ್ರದಲ್ಲಿ ಮತ್ತೆ ಮತ್ತೆ ಸಿಕ್ಕಾಕ್ಸತ್ತೆ. ಸರಿ, ಈ ಕನ್ನಡಿ, ಕನಸು, ಮಾಯೆ ಇದೆಲ್ಲ ಸರಿ. ಈ ಎಲ್ಲಾ ಫಿಲಾಸಫಿಯ ಅಂತಿಮ ಗುರಿಯೇನು? ಇದೆಲ್ಲ ನಮ್ಮನ್ನ ಎಲ್ಲಿ ತಗೊಂಡ್ಹೋಗುತ್ತೆ? ಗುರಿ ಒಂದೇ,
ಅದು ತುಂಬಾನೇ ಸ್ಪಷ್ಟವಾಗಿದೆ. ಈ ಜ್ಞಾನದ ಏಕೈಕ ಉದ್ದೇಶ ನಮ್ಮನ್ನ ಸಂಸಾರದ ಆ ಅತ್ಯಂತ ದೀರ್ಘವಾದ ಮತ್ತು ಸುಸ್ತಾಗಿಸೋ ಚಕ್ರದಿಂದ ಪರ್ಮನೆಂಟ್ ಆಗಿ ಬಿಡುಗಡೆ ಮಾಡೋದು. ಈ ಸ್ತೋತ್ರ ಬರೀ ಸಮಸ್ಯೆ ಹೇಳೋದಿಲ್ಲ, ಅದಕ್ಕೆ ಪರಿಹಾರದ ದಾರಿಯನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮೊದಲನೇ ಹೆಜ್ಜೆ ಪ್ರಶ್ನಿಸೋದು. ನಾವು ಕಾಣೋ ಈ ಹೊರಜಗತ್ತು, ಆ ಪ್ರತಿಬಿಂಬ ನಿಜವಾಗ್ಲೂ ಸತ್ಯನಾ ಅಂತ ಪ್ರಶ್ನಿಸೋದು. ಎರಡನೇ ಹೆಜ್ಜೆ ಗುರ್ತಿಸೋದು. ಎಲ್ಲದಕ್ಕೂ ಮೂಲವಾದ ಶಾಶ್ವತವಾದ ಆತ್ಮವೇ ನಮ್ಮ ನಿಜ ಸ್ವರೂಪ ಅಂತ ಗುರ್ತಿಸೋದು. ಇದನ್ನ ಅರಿತ ಮೇಲೆ ಮೂರನೇ ಹಂತದಲ್ಲಿ ಆ ಸಂಸಾರ ಸಾಗರಕ್ಕೆ ವಾಪಸ್ ಹೋಗೋ ಪ್ರಶ್ನೆ ಬರೋದಿಲ್ಲ ಅನ್ನೋ ಅರಿವು ಮೂಡುತ್ತೆ. ಇನ್ನೂ ಅದ್ಭುತವಾದ ವಿಷಯ ಅಂದ್ರೆ, ಈ ಅರಿವಿನ ಶಕ್ತಿ ಕೇವಲ ನಮಗೆ ಮಾತ್ರ ಸೀಮಿತವಲ್ಲ. ಯಾರು ತಮ್ಮ ನಿಜ ಸ್ವರೂಪವಾದ ಆತ್ಮವನ್ನ ಅರಿತುಕೊಳ್ತಾರೋ ಅವರು ಬೇರೆಯವರನ್ನೂ ಕೂಡ ಆ ಸಂಸಾರ ಸಾಗರದಿಂದ ಪಾರ್ಮಾಡುವ ಸಾಮರ್ಥ್ಯವನ್ನ ಪಡೀತಾರೆ ಅಂತ ಪಠ್ಯ ಹೇಳುತ್ತೆ. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಒಂದು ವೇಳೆ ಈ ಇಡೀ ಬ್ರಹ್ಮಾಂಡವೇ ನಮ್ಮ ಆತ್ಮದ ಒಂದು ಪ್ರತಿಬಿಂಬ ಆಗಿದ್ರೆ, ಹಾಗಾದ್ರೆ ಉತ್ತರಗಳಿಗಾಗಿ ಹೊರಗಡೆ ಹುಡುಕೋದನ್ನ ಬಿಟ್ಟು ಒಳಗೆ ನೋಡೋದಕ್ಕೆ ಶುರು ಮಾಡಿದ್ರೆ ಏನಾಗ್ಬಹುದು?